ಹಾಯ್, ಗುಡ್ ಈವ್ನಿಂಗ್. ಕ್ಲಬ್ ಕ್ರಿಕೆಟರ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿದ್ರೆ ಇಂಡಿಯಾ USA ಮ್ಯಾಚು ಹೇಗಿತ್ತು? ಎಲ್ರಿಗೂ ಒಂದು ಕ್ಷಣ ಭಯ ಆಗಿತ್ತು ಅನಿಸುತ್ತಲ್ಲ, ಇವತ್ತೆಲ್ಲಿ ಇಂಡಿಯಾ ಸೋತೋಗ್ತಾರೆ, ಎಲ್ಲಿ ಮ್ಯಾಚ್ ಕೈ ತಪ್ಪು ಹೋಗುತ್ತೆ. 77 for 6 ಇದ್ದರು. ಒನ್ ಪಾಯಿಂಟ್ ಆಫ್ ಟೈಮ್ 13 ಓವರ್ಸಲ್ಲಿ 77 for 6 ಇದ್ದರು. ಬೇರೆ ಯಾವ ಬ್ಯಾಟ್ಸ್ಮನ್ನೂ ಇರಲಿಲ್ಲ, ಬರೀ ಸೂರ್ಯಕುಮಾರ್ ಯಾದವ್ ಮಾತ್ರ ಇದ್ದಿದ್ದು. ಅಲ್ಲಿಂದ ಆ ಪಾಯಿಂಟಿಂದ ಬಂದಂಥ ಇನ್ನಿಂಗ್ಸ್ ನೋಡಿದ್ರೆ ನೀವು 84 ರನ್ಸ್ ಹೊಡೆದ್ರು 49 ಬಾಲ್ಸಲ್ಲಿ. ಏನು ಹೇಳ್ತೀವಿ, ಒಂಥರ ನೆಕ್ಸ್ಟ್ ಲೆವೆಲ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಮೊಮೆಂಟಲ್ಲಿ ಒಂದು ವಿಕೆಟ್ ಹೋಗಿದ್ದಿದ್ರು ಅಥವಾ ಅವ್ರು ಔಟ್ ಆಗಿದ್ದಿದ್ರು ಇಂಡಿಯಾ 100 ಅಥವಾ 110 ರೀಚ್ ಆಗೋಕ್ಕೂ ತುಂಬ ಒದ್ದಾಡಬೇಕಾಯಿತು. ಆ್ಯಂಡ್ ನಾನು ನಿನ್ನೆ ನಿಮ್ಗೆ ಹೇಳಿದ್ದೇನೆ ಫಸ್ಟ್ ವೀಡಿಯೋದಲ್ಲೇ US ಹಗುರವಾಗಿ ತೊಗೊಳಕ್ಕಾಗೋದಿಲ್ಲ ಅಂತ. ಯಾಕಂದರೆ ಅವ್ರದಲ್ಲೂ ತುಂಬ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಅಲಿ ಖಾನ್ ಅಂತೇನಿದ್ರು, ಅವ್ರಿಗೆ ಇಂಜುರಿ ಆಯಿತು. ಮೇ ಬಿ ಅದು ನಮಗೆ ಮಧ್ಯ ಮ್ಯಾಚಲ್ಲಿ ಹೆಲ್ಪ್ ಆಯಿತು, ಯಾಕಂದರೆ ಅವ್ರದ್ದು ಇನ್ನೂ 2 ಓವರ್ ಇತ್ತು. ಅದಲ್ಲದೆ ಶುಭಮ್ ರಂಜಾನೆ ಅವ್ರಿಗೂ ಇಂಜುರಿ ಆಯಿತು, ಮಂಡಿಗೇಟ್ ಬಿತ್ತು, ಅವರು ಓಡೋಕ್ಕಾಗ್ತಿರ್ಲಿಲ್ಲ. ಸೊ ಅವರು 1 ಓವರ್ ಮಾಡಲಿಲ್ಲ ಅನಿಸುತ್ತೆ. ಸೊ ಈ 3 ಓವರ್ ನಮಗೆ ಆ್ಯಕ್ಚುಲಿ ನೆರವಾಯಿತು ಅನಿಸುತ್ತೆ. ಸೌರಭ್ ನೇತ್ರಾವಲ್ಕರ್ 2024 ಎಡಿಷನಲ್ಲಿ ನಿಮ್ಗೆ ಜ್ಞಾಪಕ ಇದ್ದರೆ ತುಂಬ ಚೆನ್ನಾಗಿ ಮಾಡಿದಂಥ ಬೌಲರ್. ಪಾಕಿಸ್ತಾನ ಮೇಲೇನೂ ಜಯ ತಂದು ಕೊಟ್ಟಿದ್ರು USA ಟೀಮ್ಗೆ. ಬಟ್ ಇವತ್ತು ಅವ್ರ ಫಾರ್ಮ್, ಆ್ಯಕ್ಚುಲಿ ಅವ್ರು ಮುಂಬೈ ಹುಡುಗಾನೆ, USA ಆಡ್ತಾರೆ. ಬಟ್ ಇವತ್ತು ಅವ್ರಿಗೆ ಏನು ಹೇಳ್ತೀವಿ, ಸೂರ್ಯಕುಮಾರ್ ಯಾದವ್ ಟ್ರೀಟ್ ಮಾಡಿದಂಥ ರೀತಿ ಏನಿದೆ, ಟೋಟಲ್ ಚಾನ್ಸ್ಲೆಸ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಒಂದು ಚಾನ್ಸ್ ಆಬ್ವಿಯಸ್ಲಿ ಕ್ಯಾಚ್ ಡ್ರಾಪ್ ಮಾಡಿದ್ರು ಸೂರ್ಯಕುಮಾರ್ ಯಾದವ್ದು. ಆ ಟೈಮಲ್ಲಿ ಏನಾದರೂ ಅವ್ರು ಕ್ಯಾಚ್ ಹಿಡ್ದಿದ್ದರೆ ಶುಭಮ್ ರಂಜಾನೆ ಅವರು ಮ್ಯಾಚ್ ಟರ್ನ್ ಆಗೋ ಸಾಧ್ಯತೆ ಇತ್ತು. ಸ್ಟಾರ್ಟ್ ಆಫ್ ದ ಮ್ಯಾಚ್ಗೆ ಹೋಗೋಣ. ಟಾಸ್ ಗೆದ್ದಿದ್ದು USA ಕ್ಯಾಪ್ಟನ್ನು ಮುನಾಂಗ್ ಪಟೇಲು. ಇಲ್ಲ, ನಾವು ಬೌಲಿಂಗ್ ಮಾಡ್ತೀವಿ ಅಂತ ಚೂಸ್ ಮಾಡಿದ್ರು. ಬಟ್ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಕೇಳಿದಾಗ ಅವರು ಆ ಟಾಸಲ್ಲೂ ಹೇಳಿದ್ರು, ಇಲ್ಲ ನಾವು ಬ್ಯಾಟಿಂಗೇ ಬ್ಯಾಟಿಂಗೇ ಆರಿಸ್ಕೋತಾ ಇದ್ವಿ. ಯಾಕಂದರೆ ಇಲ್ಲಿ ನಿನ್ನೆ ನೋಡಿದಾಗಲೂ ಡ್ಯೂ ಬಿದ್ದಿರಲಿಲ್ಲ, ಇವತ್ತು ಏನಂತ ಡ್ಯೂ ಬೀಳೋದಿಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಡ್ಯೂ ಬಿದ್ದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಆಬ್ವಿಯಸ್ಲಿ ಚೇಸ್ ಮಾಡೋಕ್ಕೆ, ಬ್ಯಾಟ್ ಮಾಡೋಕ್ಕೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಅದು ಮುಂಬೈ ಅಂತ ಗ್ರೌಂಡಲ್ಲಿ ನೀವು ಸುಮ್ಮನೆ ಮುಟ್ಟಿದ್ರೆ 6ಗೆ ಹೋಗುತ್ತೆ ಬಾಲು. ಆ ಸ್ಟೇಜಿಂದ ಬ್ಯಾಟಿಂಗ್ ಫಸ್ಟ್ ತೊಗೊಂಡಿದ್ದು, ಬ್ಯಾಟಿಂಗಿಗೆ ಫಸ್ಟ್ ಬಂದಿದ್ದು ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ. ನಾನು ನಿನ್ನೆ ಹೇಳ್ದಂಗೆ ಸಂಜು ಸ್ಯಾಮ್ಸನ್ ಅವ್ರಿಗೆ ಸ್ಥಾನ ಸಿಕ್ಕಿಲ್ಲ ಫೈನಲ್ 11ನಲ್ಲಿ. ಫಸ್ಟ್ಗೇ ಅಭಿಷೇಕ್ ಶರ್ಮಾ ಅವರು ಲಾಸ್ಟ್ 6 T20 ಇಂಟರ್ನ್ಯಾಷನಲ್ಸಲ್ಲಿ ಇದು 3rd ಟೈಮ್ ಫಸ್ಟ್ ಬಾಲ್ಗೆ ಔಟ್ ಆಗ್ತಾ ಇರೋವಂಥದ್ದವರು. ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದಾ ಅದು ಮೋಸ್ಟ್ಲಿ ಟೀಮ್ ಅವ್ರು ಡಿಸೈಡ್ ಮಾಡ್ತಾರೆ. ಬಟ್ ಅವ್ರೊಂದು ಸ್ವಲ್ಪ ನಿಂತಾಡಿದ್ರೆ ಇನ್ನೂ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಬಿಕಾಸ್ ನಿಂತರೆ ಅವ್ರಿಗೆ 40 ಬಾಲ್ಗೆ 100 ಅಥವಾ 30 ಬಾಲ್ಗೆ 100 ಹೊಡೆಯೋ ಸಾಮರ್ಥ್ಯನೂ ಇದೆ. ಬಟ್ ಅವ್ರು ಫಸ್ಟ್ ಬಾಲ್ಗೆ ಹೊಡೆಯೋಕ್ಕೆ ಹೋಗಿ ತುಂಬ ಸಲ ತುಂಬ ಅವಕಾಶಗಳನ್ನ ಕೈ ಚೆಲ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಸೊ ಅವ್ರು ಔಟ್ ಆದರು. ಅವ್ರು ಔಟ್ ಆಗ್ತಾ ಇದ್ದಂಗೆ ಸ್ವಲ್ಪ ಹೊತ್ತಲ್ಲಿ ಇಶಾನ್ ಕಿಶನ್ ಅವರು ಹೋದರು. ಅವರು ಔಟ್ ಆದಮೇಲೆ ಹಂಗೆ ಒಂದೊಂದೇ ವಿಕೆಟ್ಸ್ ಬೀಳ್ತಾ ಹೋಯಿತು. ತಿಲಕ್ ವರ್ಮಾ ಔಟ್ ಆದರು, ಶಿವಮ್ ದುಬೆ ಹೋದರು, ಆಮೇಲೆ ಹಾರ್ದಿಕ್ ಪಾಂಡ್ಯ ಅವ್ರು ಬಂದರು, ಅವರು ಹೋದರು, ಅವರು ಔಟ್ ಆದರು. ರಿಂಕು ಸಿಂಗ್ ಅವರು ಏನಂತ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಬಂದಂಥದ್ದು ಒಂದು ಮೇ ಬಿ ಈ ವರ್ಷ ಟೂರ್ನಮೆಂಟಲ್ಲಿ ಇವತ್ತೇನು ಸೂರ್ಯಕುಮಾರ್ ಯಾದವ್ ಆಡಿದ್ರು, ಒಂಥರ ಐ ಥಿಂಕ್ ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಅನ್ಕೊತೀನಿ. ಇನ್ನೂ 3 ಮ್ಯಾಚ್ ಆಗಿರೋದು, ಇನ್ನೂ ತುಂಬ ಮ್ಯಾಚಸ್ ಆಗೋದಿದೆ. ಬಟ್ ಇವತ್ತು ಅವ್ರು ಆಡಿದಂಥ ರೀತಿ ನೋಡಿದ್ರೆ ಅವ್ರ ಫಾರ್ಮಿಗೆ ಬಂದಿರೋದು ಇಂಡಿಯಾಗೆ ತುಂಬ ಒಳ್ಳೆ ಸೈನ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮುಂದೆ ಇನ್ನೂ ಟಫ್ ಮ್ಯಾಚಸ್ ಇದೆ, ಸೂಪರ್ 8 ಸ್ಟೇಜಸ್ ಇದೆ, ಪಾಕಿಸ್ತಾನ ಮೇಲೆ ಮ್ಯಾಚ್ ಇದೆ. ಸೊ ಅವರು ಫಾರ್ಮಿಗೆ ಮರಳಿ ಬಂದಿರೋದು ಆ್ಯಸ್ ಅ ಕ್ಯಾಪ್ಟನ್ ಇನ್ನೂ ಪಾಸಿಟಿವ್ ಸೈನ್ ಇಂಡಿಯಾಗೆ. ಸೊ ಅಲ್ಲಿಂದ ಅವರು ಪೇಸ್ ಮಾಡಿದಂಥ ಇನ್ನಿಂಗ್ಸು, ಆಡಿದಂಥ ರೀತಿ, 84 of 49 ಬಾಲ್ಸ್, 100 ಹೊಡಿಬೇಕಾಗಿತ್ತು. ಬಟ್ ಓವರ್ಸ್ ಇರಲಿಲ್ಲ ಆಬ್ವಿಯಸ್ಲಿ. ಇಲ್ಲಾಂದರೆ ಈ ಇನ್ನಿಂಗ್ಸ್ಗೆ 100 ಆ್ಯಕ್ಚುಲಿ ಡಿಸರ್ವಿಂಗ್. ಅವರು 100 ಹೊಡಿಲೇಬೇಕಾಯಿತು, 100 ಇರಬೇಕಾಯಿತು, ಸಿಗಬೇಕಾಗಿತ್ತು. ಬಟ್ ಅದಾಗಲಿಲ್ಲ. ಬಟ್ ಇಟ್ಸ್ ಓಕೆ, ಇನ್ನೂ ಫರ್ದರ್ ಮ್ಯಾಚಸ್ ಇದೆ. ಸೊ ಅಲ್ಲಿಂದ 160 ಗಡಿ ದಾಟಿದ್ರು ಇಂಡಿಯಾದವರು. 161 20 ಓವರ್ಸಲ್ಲಿ ಇನ್ನಿಂಗ್ಸ್ ಕಂಪ್ಲೀಟ್ ಆಯಿತು. ಅದಾದಮೇಲೂ ಕಂಪ್ಲೀಟ್ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸು ತುಂಬ ಜನಕ್ಕೆ ಬಂದಿರಲ್ಲ. ಯಾಕಂದರೆ USA ಬ್ಯಾಟಿಂಗ್ ನೀವು ವಾರ್ಮಪ್ ಮ್ಯಾಚಲ್ಲಿ ನಾನು ಹೇಳ್ದಂಗೆ ನೋಡಿದ್ರೆ ಎಲ್ಲ 200+ ಹೊಡೆದಿದ್ರು. ಅವ್ರದ್ದು ಬ್ಯಾಟ್ಸ್ಮನ್ಗಳೆಲ್ಲ ಚೆನ್ನಾಗಿದ್ದಾರೆ, ಒಳ್ಳೆ ಫಾರ್ಮಲ್ಲಿದ್ದರು. ಆಮೇಲೆ ಅವ್ರು ಬ್ಯಾಟಿಂಗ್ ಬರ್ತಾನೆ ಸಿರಾಜ್ ಅವರು 2 ವಿಕೆಟು, ಹರ್ಷ್ದೀಪ್ ಸಿಂಗ್ ಅವರು 1 ವಿಕೆಟು,
ಪವರ್ ಪ್ಲೇನಲ್ಲೇ ಅವ್ರದ್ದು 3 ವಿಕೆಟ್ ಹೋಯಿತು. ಅದಾದಮೇಲೆ ಅವ್ರು ಬರೀ ಕ್ಯಾಚಪ್ ಮಾಡ್ತಾಯಿದ್ರು ಅಷ್ಟೇ ರನ್ ರೇಟ್ ಜೊತೆ. ಅವ್ರದ್ದು ಯಾವತ್ತೂ ಗೇಮಲ್ಲಿ ಇರಲಿಲ್ಲ ಖಂಡಿತವಾಗಿ ನಾವು ಗೆಲ್ತೀವಿ ಅಂತ ಅವ್ರದ್ದು ಯಾವತ್ತೂ ಡಾಮಿನೇಷನ್ ಆಗಲಿ ಡಾಮಿನೇಟಿಂಗ್ ಗೇಮ್ ಬರಲಿಲ್ಲ. ಬಟ್ ಕೊನೆಗೆ ಅವರು 132ವರೆಗೂ ಬಂದರು. 29 ರನ್ಗಳ ಭರ್ಜರಿ ಜಯ ಅಂತ ಹೇಳಕ್ಕೆ ಹೋಗಲ್ಲ, 29 ರನ್ಗಳ ರಿಲೀಫ್ ಕೊಡುವಂಥ ವಿಕ್ಟ್ರಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಹೇಳ್ದಂಗೆ 77 for 6 ಇದ್ರು ಇಂಡಿಯಾ 13 ಓವರ್ಸಲ್ಲಿ. ಅಲ್ಲಿಂದ 160 ರೀಚ್ ಆಗಿದ್ದು. ಆಮೇಲೆ ಅಲ್ಲಿಂದ ಇಂಡಿಯಾ ಬೌಲಿಂಗ್ ಮಾಡಿದಂಥ ರೀತಿ ಒಂದು ಆ್ಯಕ್ಚುಲಿ ಪಾಸಿಟಿವ್. ಹರ್ಷಿತ್ ರಾಣಾ ಅವ್ರಿಗೆ ಇಂಜುರಿ ಆಗಿ ಮೊಹಮ್ಮದ್ ಸಿರಾಜ್ ಅವರು ರಿಪ್ಲೇಸ್ಮೆಂಟಾಗಿ ಬಂದು 3 ವಿಕೆಟ್ ಪಡೆದಿದ್ದಾರೆ. ಒಂಥರ ಒಳ್ಳೆ ಅಡಿಷನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹರ್ಷಿತ್ ರಾಣಾ ಅವರು ಚೆನ್ನಾಗಿ ಮಾಡ್ತಿದ್ರು ಅವ್ರಿಗೆ ಇಂಜುರಿ ಆಗೋ ಮುಂಚೆ, ಬಟ್ ಅವರ ಬ್ಯಾಡ್ ಲಕ್. ಬಟ್ ಮೊಹಮ್ಮದ್ ಸಿರಾಜ್ ಅವ್ರು ಬಂದು 3 ವಿಕೆಟ್ ಪಡ್ಕೊಂಡ್ರು. ಹಾಗಾಗಿ ಕೊನೆಯದಾಗಿ 132 for 8 ಆಲ್ಔಟ್ ಆಗಲಿಲ್ಲ US ಅವರು. ಓವರ್ಸ್ ಮುಗೀತು. 132ಗೆ ಅವ್ರದ್ದು ಇನ್ನಿಂಗ್ಸ್ ಮುಗೀತು. ಸೊ ಒಂಥರ ಹೇಳ್ತೀವಿ ರಿಲೀಫ್ ಅಂತೀವಲ್ಲ, ಆ ಥರದ್ದು ವಿಕ್ಟ್ರಿ ಇವತ್ತು. ಶುಭಾರಂಭ ಮಾಡಿದೆ ಇಂಡಿಯಾ. ಇಲ್ಲಿಂದ ಅವ್ರು ಇನ್ನೂ ಈ ಥರದ ಮೂಮೆಂಟ್ಸ್ ಬರದೆ ಚೆನ್ನಾಗಿ ಆಡ್ಕೊಂಡು ಟಾಪ್ ಆರ್ಡರ್ ಆಗಲಿ ಮಿಡ್ಲ್ ಆರ್ಡರ್ ಆಗಲಿ ಚೆನ್ನಾಗಿ ಆಡಲಿ ಅಂತ ವಿಶ್ ಮಾಡೋಣ ಇಂಡಿಯಾಗೆ. ಫರ್ದರ್ ಮ್ಯಾಚಸ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇವತ್ತು ಇನ್ನೂ 2 ಮ್ಯಾಚ್ ಆಗಿತ್ತು. ಫಸ್ಟ್ ಮ್ಯಾಚ್ ಆಗಿದ್ದು ಪಾಕಿಸ್ತಾನ್ ನೆದರ್ಲೆಂಡ್ಸ್. ನಾನು ಫುಲ್ ನೋಡೋಕ್ಕಾಗಲಿಲ್ಲ 2 ಮ್ಯಾಚನ್ನು, ಬಟ್ ಚೂರು ನೋಡಿದೆ. ನೆದರ್ಲೆಂಡ್ಸ್ಗೆ ಆ್ಯಕ್ಚುಲಿ ಗೆಲ್ಲೋ ಚಾನ್ಸ್ ಇತ್ತು, ಬಟ್ ಒಂದು ಕ್ಯಾಚ್ ಡ್ರಾಪ್ ಆಗಿದ್ದರಿಂದ 11 ಬಾಲ್ಗೆ 21 ಬೇಕಿದ್ದಾಗ. ಆಮೇಲೆ ಫಹೀಮ್ ಅಶ್ರಫ್ ಅವರು 2 6 ಹೊಡೆದು ಆಮೇಲೆ ಒಂದು 4 ಹೊಡೆದು ಪಾಕಿಸ್ತಾನ್ ಸೋಲು ಅಂಚಲಿದ್ದಂಥ ಪಾಕಿಸ್ತಾನ ಜಸ್ಟ್ 3 ಬಾಲ್ ಇರುವಂತೆ ಗೆದ್ದರು ನೆದರ್ಲ್ಯಾಂಡ್ಸ್ ಮೇಲೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಂಚ್ಕೊಳ್ಳಿ. ನೆಕ್ಸ್ಟು ಅದಾದಮೇಲೆ ಆಗಿದ್ದು ವೆಸ್ಟ್ ಇಂಡೀಸ್ ಮತ್ತು ಸ್ಕಾಟ್ಲ್ಯಾಂಡ್ ಮ್ಯಾಚು. ಸ್ಕಾಟ್ಲ್ಯಾಂಡ್ ಆದಷ್ಟು ಫೈಟ್ ಕೊಟ್ಟರು, 182 ಹೊಡೆದ್ರು. ವೆಸ್ಟ್ ಇಂಡೀಸ್ ಅವರು 182 for 5. ಬಟ್ ಇವ್ರಿಗೆ ಅಷ್ಟು ಚೇಸ್ ಮಾಡೋಕ್ಕಾಗಲಿಲ್ಲ. ಒನ್ ಪಾಯಿಂಟ್ ಆಫ್ ಟೈಮ್ 3 ವಿಕೆಟ್ಸ್ ಹೋದಾಗ ಚೆನ್ನಾಗಿ ಆಡ್ತಾಯಿದ್ರು, ಸ್ವಲ್ಪನೇ ಗ್ಯಾಪ್ ಇತ್ತು. ಬಟ್ ಅದಾದಮೇಲೆ 2-3 ವಿಕೆಟ್ ಬಿದ್ದಿದ್ದರಿಂದಾಗಿ ಮೊಮೆಂಟಮ್ ಕಳ್ಕೊಂಡ್ರು. ಕೊನೆಯದಾಗಿ 145 ಆಲ್ಔಟ್ ಆಗ್ತಾರೆ ಸ್ಕಾಟ್ಲ್ಯಾಂಡ್. ಹಾಗಾಗಿ ವೆಸ್ಟ್ ಇಂಡೀಸ್ ಅವರು ಮೊದಲನೇ ಗೆಲುವು ಈ ಟೂರ್ನಮೆಂಟಲ್ಲಿ ಪಡ್ಕೊಂಡಿದ್ದಾರೆ. ಪಾಕಿಸ್ತಾನ, ವೆಸ್ಟ್ ಇಂಡೀಸು ಹಾಗೆ ನಮ್ಮ ಭಾರತ 3 ಟೀಮು ಗೆದ್ದಂಥದ್ದು. ನಾಳೆನೂ 3 ಮ್ಯಾಚ್ ಇದೆ. ಅಫ್ಘಾನಿಸ್ತಾನ್ ನ್ಯೂಜಿಲೆಂಡ್ ಬೆಳಿಗ್ಗೆನೇ ಇದೆ 11 ಗಂಟೆಗೆ. ಅದು ಸ್ವಲ್ಪ ಚೆನ್ನಾಗಿರೋವಂಥ ಮ್ಯಾಚು. ರಾತ್ರಿ ಬಂದು ಶ್ರೀಲಂಕಾ ಐರ್ಲ್ಯಾಂಡು. ಮಧ್ಯಾಹ್ನದ್ದು ಇನ್ನೊಂದು ಯಾವುದೋ ಕ್ಯಾನಡಾ ಮತ್ತು ಇನ್ನೊಂದು ಯಾವುದೋ ಒಂದು ಟೀಮ್ ಇದೆ, ಅದು ಯಾವುದು ಅಂತ ನಾನು ನೋಡಲಿಲ್ಲ. ಬಟ್ ನಾಳೆನೂ 3 ಮ್ಯಾಚ್ ಇದೆ. ನೀವು ಯಾವುದೋ ಫಾಲೋ ಮಾಡೋಕ್ಕೆ ಇಷ್ಟ ಇದ್ದರೆ ಫಾಲೋ ಮಾಡ್ಬೋದು. ಬಟ್ ಇವತ್ತಿಗೆ ಖುಷಿ ಅನ್ನೋದಕ್ಕಿಂತ ರಿಲೀಫ್ ಆಗಿದೆ. ಮೊದಲನೇ ಮ್ಯಾಚ್ ಈ ಟೂರ್ನಮೆಂಟಲ್ಲಿ ಒಂದು ವಿಕ್ಟ್ರಿಯಿಂದ ಸ್ಟಾರ್ಟ್ ಮಾಡಿರುವಂಥದ್ದು. ಹೋಪ್ಫುಲಿ ಇದೇ ಥರ ಹೆಂಗೆ 2024 ಟೂರ್ನಮೆಂಟಲ್ಲಿ ಅನ್ಬೀಟನ್ ಆಗಿ ಗೆದ್ದಿದ್ವೋ ನಾವು, 2026ಅಲ್ಲೂ ಅನ್ಬೀಟನ್ ಆಗಿ ಟ್ರೋಫಿ ಎತ್ಕೊಳ್ಳೋಣ ಅಂತ ಆಶಿಸೋಣ. ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತಾ, ಮುಂದಿನ ಮ್ಯಾಚ್ ಬಂದು ಇಂಡಿಯಾ ನಮೀಬಿಯಾ ಮೇಲೆ ಇರೋದು ಥರ್ಸ್ಡೇ, ಗುರುವಾರ ಇಂಡಿಯಾ ಮತ್ತು ನಮೀಬಿಯಾ. ಈ ಸೆಕೆಂಡ್ ವಿಡಿಯೋ ಅವಾಗ ಬರುತ್ತೆ. ನಾನೆಲ್ಲ ಮ್ಯಾಚ್ಗೂ ಮಾಡೋಕ್ಕೆ ಹೋಗಲ್ಲ, ಅಷ್ಟು ನೋಡೋಕ್ಕೆ ಟೈಮ್ ಇಲ್ಲ. ಬರೀ ಇಂಡಿಯಾ ಮ್ಯಾಚಸ್ಸು ಮೇನ್ ಮ್ಯಾಚಸ್ ಮಾತ್ರ ವಿಡಿಯೋ ಬರುತ್ತೆ. ಸೊ ಇದನ್ನು ನೋಡಿ ಹಂಚ್ಕೊಳ್ಳಿ ನಿಮ್ಮ ಅಭಿಪ್ರಾಯ, ಖುಷಿ ಹಂಚ್ಕೊಳ್ಳಿ ಇಂಡಿಯಾ ಗೆದ್ದಿದ್ದಕ್ಕೆ, ಶುಭಾರಂಭ ಮಾಡಿದ್ದಕ್ಕೆ ಈ ಟೂರ್ನಮೆಂಟಲ್ಲಿ. ಆದಷ್ಟು ಬೇಗ ಮತ್ತೆ ಭೇಟಿಯಾಗೋಣ. ಟಾಟಾ, ನಮಸ್ಕಾರ.